ಹಾಯ್ ಲೈಕ್ ಕೊಡಿ, ಬೆಲ್ ಬಟನ್ ಹೊಡೀರಿ. ನಮ್ಮೂರಲ್ಲಿ ಇದ್ದ ಮಾವಿನಕಾಯಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ಹಚ್ಚಿರ ಹತ್ಕೊಂಡಿವಿ. 100 kg ದಮ್ ಹಾಕ್ಬಿಟ್ಟು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನು ಕನ್ನಡ ಲಾಗ್ಸ್. ಇವತ್ತು ಯುಗಾದಿ ಹಬ್ಬದ ಮಾರನೇ ದಿನ. ಸೊ ಹೊಸದುಡ್ಕಿಗೆ ಮನೆಯಲ್ಲೆಲ್ಲ ನಾನ್ ವೆಜ್ ಮಾಡಬೇಕು. ಬಟ್ ನಾವು ಪ್ರತಿ ವರ್ಷ ಹೊಲ್ದತ್ರ ಹೋಗಿ ಮುನಿ ಹಬ್ಬನ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ಈ ವರ್ಷನೂ ಕೂಡ ಮುನಿ ಹಬ್ಬನ ಮಾಡ್ಕೊಂಡು ಬರೋಕ್ಕೆ ಹೊಲ್ದತ್ರ ಹೋಗೋಕ್ಕೆ ಎಲ್ಲರೂ ತಯಾರಿ ಮಾಡ್ಕೊತಾ ಇದ್ದೀವಿ. ಸೊ ಇವತ್ತಿನ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾಡ್ಕೊಂಡಿದ್ದಾರೆ ನೋಡ, ಹಾಯ್ ಹೇಳೋ. ಇವನು ಮತ್ತೆ ಇಲ್ಲಿ ನೋಡ್ಲಾ ಸುಹಾಸ್, ಇವರೆಲ್ಲರೂ ಗೈಸ್ ಮಸಾಲೆ ಕೋಳಿಗೆ ಖಾರ ಅರ್ದು ಮಡಗಿದೀವಿ ಆಲ್ರೆಡಿ. ರಾಣಿನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡ್ತಾವ್ರೆ ಇಲ್ಲಿ ಎಲ್ರೂ. ರಾಣಿ ಕರ್ಕೊಂಡು ಹೋಯ್ತಾವ್ರಿ ನೋಡಿ, ಹೋಯ್ತಾ ಇದ್ದೀವಿ. ಬನ್ನಿ ನಾವು ಹೋಗಿರ್ತೀವಿ. ಹೋಯ್ತಾ ಇದ್ದೀವಿ. ಸಸು ಸುಹಾಸನ್ ಕಳಿಸ್ತೀನಿ ಲೇ, ನಿಧಾನಕ್ಕೆ ನಾ ಹಿಡ್ಕೊ ಬರಲೇ. ನೋಡಿ ಈ ರೋಡಲ್ಲಿ ಇವಾಗ ನಾವು ಏನ್ ಮಾಡ್ಬೇಕು, ಏನಂತ ಟ್ರಾವೆಲ್ ಮಾಡ್ಬೇಕು. ಸಾರಿ ನೋಡಿ, ಬಡ್ಡ ಅಂತ ಅವನ ಹೆಸರು. ಬಡ್ರಾಗವನೆ 100 kg ದಮ್ ಹಾಕ್ಬಿಟ್ಟು ಬ್ಲಾಗರ್ಸ್ ಅಂತ ಇದೆಲ್ಲ ಅವಾಗ ಚಿಕ್ಕ ರೋಡು. ಹೌದು, ರೋಡ್ ಮಾಡ್ತೀವಿ ಅಂದ್ಬಿಟ್ಟು ಕಾಂಟ್ರಾಕ್ಟರ್ ದುಡ್ಡೆಲ್ಲ ತಿನ್ಕೊಂಡ್ಬಿಟ್ಟಿರಂಗ ಅವನೇ. ಇಲ್ಲಿ ಆ ಕಡೆ ಈ ಕಡೆ 2 ಸೈಡುವೆ ಮೋರಿ ಮಾಡಿದ್ರು, ರೋಡ್ ಮಾಡ್ತೀವಿ ಅಂದ್ಬಿಟ್ಟು ಜಲ್ಲಿನೂ ಹಾಕಿದ್ರು. ಎಲ್ಲಿ ಕಾಂಟ್ರಾಕ್ಟ್ ಎಲ್ಲಿ ದುಡ್ಡು ಹೊತ್ಕೊಂಡು ನೋಡೋದು, ನಾವು ಹೇಳೋರು ಕೇಳೋರು ಯಾರು ಇಲ್ಲ. ಆದರೂ ಇಲ್ಲಿ ಕೆರೆ ಗಂಟ ಮಾಡಿಬಿಟ್ಟು ಕೆರೆನೇನಾರ ನೀಟಾಗಿ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ಏನು ಸಖತ್ತಾಗಿ ಇರ್ತಿತ್ತು ಅಂದ್ಬಿಡ. ಪಾರ್ಕ್ ಆಗ್ಬಿಡೋದು. ನಾನು ಬೆಳಗ್ಗೆ ಹೊತ್ತು ಬಂದು ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೊ ಹೋಗ್ಬೋದಿತ್ತು. ಹಂಗೆಲ್ಲ ಹೇಳ್ಬಾರ್ದು. 5 ಮುಕ್ಕಾಲ್ಗೆ ಇದೊಳ್ತೀನಿ ನಾನು. ಹಿಂಗೆ ನಾಷ್ಟ ನಿಮ್ಮ ತಾತ ಮಾಡ್ಕೊಡ್ತಾನ ನೋಡಿ. ಒಣಗುತ್ತಿದೆ, ನೀರಿಲ್ಲದೆ ಒಣಗುತ್ತಿದೆ ನಮ್ಮ ಕೆರೆ. ನೋಡಿ ಕೆರೆ, ನಮ್ಮ ಕೆರೆ ಎಷ್ಟು ಚೆನ್ನಾಗಿತ್ತು. ಇದನ್ನ ರೆಡಿ ಮಾಡಿಸಿದ್ರೆ ಎಷ್ಟು ಸೂಪರಾಗಿ ಕಾಣಿಸ್ತದೆ ಅನ್ಬೇಡಿ. ಇಲ್ಲಿ ನಡ್ಕೊಂಡು ಹೋಗಕ್ಕೆ ಆಯ್ತಾ ಇರ್ಲಿಲ್ಲ, ಇಲ್ಲಿ ತುಂಬ್ಕೊಂಡ್ಬಿಟ್ಟಿರೋದು ನೀರು. ನೋಡಿ ನೀರೇ ಇಲ್ಲದೆ ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರೇ ಇಲ್ಲ. ನೀರು ಬೇಸಿಗೆಗಾಲದಲ್ಲಿ ಇರೋ ಥರ ಏನಾದರೂ ಒಂದು ಮಾಡಬೇಕು ಇಲ್ಲಿ. ನೋಡಿ ಎಷ್ಟು ಅಲ್ಲಾಡು ಬಿರುಕು ಬಿಟ್ಬಿಡೋದಲ್ಲಿ. ಅದೇ ಬರಗಾಲದಲ್ಲಿ ಬಿಟ್ಟಿರ್ತದಲ್ಲ ಬಿರುಕು ಬಾಯಿ, ವಾಟ್ ಎವರ್. ಇದೆಲ್ಲ ನಡ್ಕೊಂಡು ಹೋಯ್ತಿದ್ದ ಗೈಸ್. ಅವಾಗ ಬೇಸಿಗೆಗಾಲಕ್ಕೆಲ್ಲ ಒಣಗೋಗ್ಬಿಡೈತೆ ನೇಚರು, ಅಷ್ಟಾಗಿ ಚೆನ್ನಾಗಿ ಕಾಣ್ತಾ ಇಲ್ಲ. ಅದೇ ಚಿಗುರು ಇವಾಗ ಚಿಗುರು ಕಾಲ ಎಲ್ಲ ಚಿಗುರದ ಮೇಲೆ ಸೂಪರಾಗಿ ಕಾಣಿಸುತ್ತೆ. ಹಿಂಗೆ ಹೋಯ್ತಾರ ಬೇಬಿ, ಅಲ್ಲಲ್ವೇನೋ ಎಲ್ಲೆಲ್ಲ ಹೋಗಿಸ್ತೀಯಲ್ಲೋ, ಮಸಾಲೆನೆಲ್ಲ ಬಿಡಿಸಿಸ್ತೀಯಲ್ಲೋ. ಇಲ್ಲಿ ಬಿಟ್ಬಿಡು ಹೋಗಿ, ನಾನು ನಡ್ಕೊಂಡು ಹೋಯ್ತೀನಿ ಇಲ್ಲಿಂದ. ಯಾರು ಸಸು ಹೋಗ್ಬೋದು, ಹೋಗ್ಲಾ? ಹೋಗಿದ್ ಬರೋಗಿ. ಅಲ್ಲ ಇಲ್ಲೇ ನಿಲ್ಸಿ, ನಾನು ಹೋಯ್ತೀನಿ ನಡ್ಕೊಂಡು. ಅಲ್ಲಿ ಗಂಟನೆ ಬಿಡ್ತೀರಾ? ಏಯ್ ಬಾ ಅಂದ್ರೆ ನಾಟಕ ಆಡ್ಕೊಂಡು ಇಲ್ಲೇ ಅವನೇ. ಏನು ನೀರು ಹಿಡಿಯೋದು ಯಾರಿಲ್ಲಿ? ಎಲ್ಲಿ? ಬೆಳಗ್ಗೆ 7 ಮಧ್ಯಾಹ್ನಕ್ಕೆ ಬಂದವ್ರೆ ಗಾಯ್ಸ್. ಟೈಮ್ ಬಂದು 12 ಗಂಟೆನಾ? ಟೈಮ್ ಎಷ್ಟು? ಟೈಮ್ ಬಂದು 11:15, 12 ಗಂಟೆ ಹತ್ತತ್ರ. ಬಿಸಿ ಇಷ್ಟೊತ್ತು ಕಾಯಿನ ಬಿಟ್ಟು ಮಾಡ್ಕೊಂಡು ಉಣ್ಕೊಂಡು ಹೋಗ್ಬೇಕಾಗಿತ್ತು. ನೋಡಿದ್ರೆ ಇವಾಗ ಬಂದವ್ರೆ. ನೋಡೋಣ 3 ಗಂಟೆ ಆಯ್ತದ 4 ಗಂಟೆ ಆಯ್ತದ ಅಂತ. ಕೋಳಿ ರೆಡಿ ಇದ್ದಾವೆ. ಹಿಡ್ಕೊಂಬನ್ನಿ ಒಂದು ಸ್ವಲ್ಪ. ಇದು ಹಿಡ್ಕೊಡೆ ಸಿಯಾ ಪ್ಲೀಸ್. ಬಿಡಿಸ್ಬಿಟ್ಟು ಯಾಕಣೋ, ಇದೇ ತುಂಬ ಇಂಪಾರ್ಟೆಂಟು. ನೋಡಿ ಗಾಯ್ಸ್, ಕೋಳಿ ರೆಡಿಗಿದ್ದಾವೆ. 3 ಕೋಳಿ, 1 2 3. ಇಲ್ಲೆಲ್ಲ ಐಟಮ್ಸು, ಚಾಪೆ, ವಾಟರು, ಇಲ್ಲಿ ಮಸಾಲೆ ಎಲ್ಲ ರೆಡಿಯಾಗಿದ್ದಾವೆ. ಇವಾಗ ಅವ್ರು ಬಂದು ಅಡುಗೆ ಮಾಡಬೇಕು ಅಷ್ಟೇ. ನೋಡು ತೆಗಿಬೇಕಂತೆ. ಇವ್ರು ನಮ್ಮ ಆಂಟಿ, ಇವ್ರು ನಮ್ಮ ಚಿಕ್ಕಪ್ಪ, ಇವರು ನಮ್ಮ ಅತ್ತೆ. ನೀಸು ಹಾಯ್ ಹೇಳು. ಹಾಯ್. ತಾತ ಇನ್ನೂ ಮಾಡಿಬಿಟ್ಟವನೇ. ಕೋಳಿ ಬೇಯ್ತಾದೆ ಅನ್ಕೊ ಬಂದೆ. ನೋಡಿದ್ರೆ ಈಗ ತಪ್ಪಲೆಗೆ ನಾಮೇಗ್ತಾವನೆ. ಈಗಲೂ ಬಂದಿತ್ತು ಗಾಯ್ಸ್. ಇವ್ರು ನಮ್ಮ ತಾತ, ನಮ್ಮ ಅಜ್ಜಿ, ಇವರು ಎಲ್ಲ ನೋಡಿ ತಯಾರಿ ಮಾಡ್ಕೊಂಡವ್ರೆ. ಕೋಳಿ ಬೇಯಿಸ್ಬಿಡೋದೆ. ಹೂನ್ ತೋರಿಸ್ಲಿಲ್ವಂತೆ, ಪೀಲ್ ಮಾಡ್ಕೊತವನೆ.
ಅವನು ತೋರಿಸ್ಬಿಡ್ತೀನಿ. ತಾತ ಗೈಸ್ ಇವರೇ ಮುನಿಯಪ್ಪರು. ಇವಾಗ ಕಾಂಪಿಟೇಷನ್ ಗೈಸ್. ಇಲ್ಲೂ ಕೂಡ ಈಗ ಒಲೆ ಹಚ್ತವ್ರೆ, ಅಲ್ಲೂ ಕೂಡ ಇವಾಗೆ ಬಂದು ಒಲೆ ಹಚ್ತವ್ರೆ. ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ನೋಡೋಣ. ಅಪ್ಪ ಇಲ್ಲಿ ತಪ್ಪಲೆ ಮಡಗಿ ಎಲ್ಲ ರೆಡಿ ಮಾಡ್ಕೊಡ್ತಾವ್ರೆ. ನೀಟಾಗಿ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಅವನು ಸ್ನಾನ ಮಾಡ್ಲಿಲ್ವಂತೆ, ಹಂಗೆ ಬಂದ್ಬಿಟ್ಟು ಅವ್ನು ಗಬ್ಬ. ಅವನು ಸೋದೆ ಹಂಚ್ತಾವನೆ, ಅಪರೂಪ ಕೆಲಸ ಮಾಡ್ತಾವನೆ ಅವನು. ತಿನ್ಕ ಉಣ್ಕೊಂಡು ಓಡಾಡ್ಕೊಂಡಿದ್ದ. ಸಸು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಏನಿಲ್ಲ, ಅಪ್ಪು ಶಶಾಂಕ್ ಅಂತ ಐಡಿ ಇದೆ, ಫಾಲೋ ಮಾಡ್ಬಿಡಿ ಎಲ್ಲಾರು. ಇವನು ಪ್ರಮೋಷನ್ ತಗೋತಾವನೆ. ಏನ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮ್ ಗೈಸ್ ಇವನ್ನ ಫಾಲೋ ಮಾಡ್ಕೊಂಡು ಇವನಿಗೆ ಸಪೋರ್ಟ್ ಮಾಡಿ. ಇಲ್ಲೊಬ್ಬ ಯಾವಾಗಲೂ ಆನ್ಲೈನ್ ಗೇಮರ್. ಇವನು ಏನು ಕೆಲಸನೂ ಮಾಡಲ್ಲ. ಅವನು ಒಬ್ಬಟ್ಟು ಹಿಡ್ಕೊ ಕೂತವಳಿ ನೋಡಿ. ನಾನು ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಹೊಸ ನೈಟಿ ಕಡೆ ನಿಂತವಳಿ ಇವತ್ತು. ಮೆಚ್ಚಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಧನ್ಯವಾದಗಳು. ಹೌದು ಗೈಸ್ ನೋಡಿ, ಇಲ್ಲೊಬ್ರು ವಿಡಿಯೋಗ್ರಾಫರ್ ಅವರೇ. ಅಲ್ಲೊಬ್ಬ ಏನೋ ಮಾಡ್ತಾವನೆ. ಇಲ್ಲಿ ಇವರಿಬ್ರು ಸುಮ್ಮನೆ ನಿಂತವ್ರೆ, ಅಲ್ಲಿಬ್ರು ಬತ್ತವ್ರೆ. ಒಲೆ ಹಾಕಕ್ಕೆ ಹಿಂಗೆಲ್ಲ ಮಾಡವ್ರೆ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮುನಿಯಪ್ಪನ ಬೇರೆ ದಿನಗಳಲ್ಲಿ ಮಾಡಬೇಕು. ಇವರು ಯುಗಾದಿ ವಸ್ತುಡ್ಕಲ್ ಮಾಡ್ಕೊತಾರೆ. ಯಾಕೆ ಅಂತಂದರೆ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಅನ್ನೋ ಥರ ಒಂದೇ ದಿವಸ ಮುನಿಯಪ್ಪನೂ ಆಗಬೇಕು, ವಸ್ತುಡ್ಕೂ ಆಗಬೇಕು. ಕಂಜೂಸ್ಗಳಿವರು. 11:15 ಗೈಸ್. ಇವರು ಹಿಟ್ಟು ಮಾಡಿಕೊಡೋದಕ್ಕೆ 4 ಗಂಟೆ ಆಗಿರ್ತದೆ. ಇಷ್ಟೊತ್ತು ಕಾಲೇ ಮಾಡ್ಕೊಂಡು ಮನೆ ಕಡೆ ಹೊರಡ್ಬೇಕಾಗಿತ್ತು ನಾವು. ಇಲ್ಲಿದ್ದಾರಲ್ಲ ಇವರೇ ಪ್ರಾಯೋಜಕರು. ಒಂದು ಶಿಸ್ತು ಕ್ರಮ ಫಾಲೋ ಮಾಡೋಕ್ಕೆ ಬರೋಲ್ಲ ಇವ್ರಿಗೆ. ಎಷ್ಟು ಗಂಟೆಗೆ ಏನು ಒಂದು ಪ್ಲ್ಯಾನಿಂಗ್ ರೆಡಿ ಮಾಡಿಲ್ಲ ಕರೆಕ್ಟಾಗಿ. ಸುಮ್ಮನೆ ಎಲ್ಲ ತುಂಬ್ಕೊಂಡು ತಗೊಬಂದು ಗುಡ್ಡೆ ಹಾಕೊಂಡು ಕೂತ್ಬಿಟ್ಟವ್ರು ಇಲ್ಲಿ. ಇವ್ರು ನೋಡಿ, ಇವರು ಊಟ ಮಾಡ್ಕೊಡೋದು 3 ಗಂಟೆ 4 ಗಂಟೆ ಆಯ್ತದೆ ಅಂದ್ಬಿಟ್ಟು ಒಬ್ಬಿಟ್ಟು ಹೊತ್ಕೊಂಬಂದು ಅವ್ನು ಕವರ್ಗೆ ಹಾಕೊಂಡು ಹಸ್ಕಂಡು ಸಾಕಾಗಿ ಒಬ್ಬಿಟ್ಟು ತಿಂತವನೆ ಅಂತ. ಗಾಯ್ಸ್ ಅಲ್ಲಬ್ಬ ನೋಡಿ, ದೂರದಲ್ಲಿ ಮರ ಹತ್ತವನ. ಅವನು ಬಿದ್ರೆ ಓಳಾಯ್ತವೆ ನೋಡಿ, ಕಾಣಿಸ್ತಾ ಇದೆಯಾ ಹೆಂಗ್ ಹತ್ತವನೆ? ಕೋತಿ ಹತ್ತದಂಗೆ ಹತ್ತವನೆ ಮರನ. ಏನು ಕತ್ತುತ್ತಾ ಇದಿಲ್ಲ. ಇಲ್ಲಿರೋರೆಲ್ಲ ಆಶ್ಚರ್ಯಕರವಾಗಿ ಅವನ್ನ ಅಬ್ಸರ್ವ್ ಮಾಡ್ತವ್ರೆ. ಈ ಸಸು ಅಂತ ಕಣ್ಬಿಡ್ಕೊಂಡು ನೋಡ್ತಾವನೆ. ಇವಾಗ ಅವನ ಹತ್ರ ಹೋಗ್ಬಿಟ್ಟು ಮರ ಹೇಗೆ ಹತ್ತುದೆ ಅಂತ ಕೇಳಲ್ಲ, ಒಂದು ಎಳ್ನೀರು ಕಿತ್ಕೊಡು ಅಂತ ಕೇಳ್ತೀನಿ. ಗಾಯ್ಸ್ ಕಾಣಿಸ್ತಾವನಾ? ನನಗಂತೂ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿ ಅಲ್ಲಾಡಿಸ್ತಾವನೆ, ಕಾಣಿಸ್ತಾವನ ಸಸಿ. ತೆಂಗಿನಕಾಯಿ ಎಳ್ನೀರಿಲ್ವೇ? ತೆಂಗಿನಕಾಯಿ ಕಳಿಸ್ತವ್ರೆ ನಮ್ಮಪ್ಪರು. ನಿಧಾನಕ್ಕೆ ಇಳಿಬೇಕು. ಎಲ್ಲಿ ಕಲ್ತ್ಕೊಂಡೆ ಮರ ಹತ್ತದ? ಓಹೋ ಕಾಯೆಲ್ಲ ಕೆಡ್ಗಾಕ್ಬಿಟ್ಟ ಕಣವು. ಬೇಡ ಅಂದ್ರೆ ಬಿಡ್ತಾನೆ. ಏನ್ ಡ್ಯಾಡಿ, ಅವು ಫುಟ್ಬಾಲ್ ಅಲ್ಲ, ಕಾಯಿ ಕಾಲಲ್ಲಿ ತಡಿತೀಯ. ನಾನು ಹಂಗೆ ನೋಡಿ ಕಿತ್ತಿದ್ರೆ ಆಗೋದು. ಹತ್ತು ಅಲ್ಲ ಅವತ್ತು 20 ಜಾವಳೆ ಅದೇ ಅಂದ್ಬಿಟ್ಟು ಒಂದೇಟ್ಗೆ ಡಮಕ್ ಅಂತ ಕೆಡಿಗಿ ಒಂದು ಮೂಟೆ ಕಾಯಿ ವೇಸ್ಟ್ ಮಾಡ್ದಲ್ಲವ. ನಿಧಾನ ಕೇಳಿ ನೋಡಿ ಹೆಂಗೆ ಹಂಗ ಕಲ್ತಾವನೆ ಅಂತದ. ಎತ್ಕೊ ಬರ್ಬೇಕಪ್ಪ. ಟಕ ಅಂತ ಮೇಲೆ ಸ್ವಲ್ಪ ಕಾಯಿ ಎತ್ಕೊ ಓಡ್ತಾದ ನೋಡಿ. ಏನು ಕಾಯಿ ದೇವ್ರಿಗೆ ತಂದು ತೋರಿಸ್ತೀನಿ ಬನ್ನಿ. ಕೋತಿರಾಮ ಅಂತ ಇವನ ಹೆಸರು. ಎಷ್ಟು ರೂಪಾಯಿ ಮರಕ್ಕೆ? 100 ರೂಪಾಯಿ ಒಂದು ಮರಕ್ಕೆ. ಕಾಯಿ ಏನು ಕೊಡ್ಬೇಕಾ? ಕೊಡಂಗಿಲ್ಲ. ನೀವು ಒಬ್ರೇನಾ ಯಾರ ಜೊತೆಗಾರ ಅವ್ರ? ಓ ಇವನಿಗೆ ನೆಚ್ಚಿರ ಹತ್ಕೊಂಡಿವೆ. ಸ್ಪೈಡರ್ ಮ್ಯಾನ್ ಥರ ಹತ್ಬಿಟ್ಟು ಓ ಸಿಕ್ಸ್ ಪ್ಯಾಕು ಯಾರಿಲ್ವಾ? ಮತ್ತೆ ಕಾಯಿ ಎತ್ಕೋಗಿ ಎದ್ಯಾಕೆ ಹಂಗೆ ಹೋಯ್ತಾ ಇದ್ದೀರಾ? ಕೀಳೋದು ಅಷ್ಟೇನಾ ನೀವು? ಏನು ಒಂದು ಕೈ ಹಿಡ್ಕೊಬೋದ ಇದೀರಾ? ಈ ಬಾಡಿಗೆ ಒಂದೇ ಒಂದು ಹಿಡ್ಕೊಂಡ್ರೆ ಸಾಕ. ಇಲ್ಲ ವಯಸ್ಸು ನಮ್ಮಪ್ಪ ಕಾಯಿ ಸುಲಿತವ್ರೆ ದೇವ್ರ ಪೂಜೆಗೆ. ನನ್ನ ತಮ್ಮ ಎಲ್ಲ ಇದು ಮಾಡ್ತವನೆ. ಏನು ಮಾಡ್ತವನೆ ಅಂದರೆ ಇಲ್ಲಿ
ಮುನಿಯಪ್ಪನ ಪೂಜೆಗೆ ಮುನಿಯಪ್ಪನ ರೆಡಿ ಮಾಡ್ತಾವನೆ. ಗುಡ್ಲು ಯಾರು ಹಾಕಿದ್ದು? ಕಾಳೆಯರವರು ಇವತ್ತಿನ ಗುಡ್ಲು ಡೆಕೋರೇಷನ್. ಇವನೇ ದಾಸಪ್ಪ ನಾಮೇಕಂಡು ಎಲ್ಲರಿಗೂ ಓಡಾಡ್ತಾವನೆ. ಅವಳು ಕದ್ ಕಿತ್ಕೊಂಬಂದವಳು ನೋಡಿ. ಇವಳು ಮಾವಿನಕಾಯಿ ಯಾರು ಬತ್ತಾಯಿಲ್ಲ ಅಂದ್ಬಿಟ್ಟು ಸೋತೆಪುರಿ ಅಂದ್ಬಿಟ್ಟು ಎಲ್ಲ ಇವು ತಂದವಳೆ. ಮಾವಿನಕಾಯಿ ಕಳ್ಳಿ ಇವಳು, ಮಾವಿನಕಾಯಿ ಕಳ್ಳಿ ಇವಳು. ಓ ಖಾರದ ಪುಡಿ ಎಲ್ಲ ರೆಡಿಯಾಗಿ ಬಂದ್ಬಿಟ್ಟವಳೆ. ಸಿಗದ್ಲಾ ಕರೆಕ್ಟಾಗಿ ಹೇಳು. ನೋಡಿ ಗೈಸ್, ಇವಳು ಎಲ್ಲ ಪೀಚ್ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟವಳೆ. ಕದ್ದಿ ನೋಡಿ ಹಂಗೆ ಮನೇಲಿ ಉಪ್ಪು ಹುಳಿ ಖಾರನ ಒತ್ಕೊಂಡ್ ಬಂದವಳೆ. ಎಡಗೈಲಿ ಕುಡ್ತಾವಳೆ. ಸಸು ಟೇಸ್ಟ್ ಹೆಂಗದೆ? ನಮ್ಮೂರಲ್ಲಿ ಇದ್ದ ಮಾವಿನಕಾಯಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಮಾವಿನಕಾಯಿ ನಿನ್ನ ಮಕ್ಕ ತೋರ್ಸ್ಲಾ? 2 ವೈಟ್ ಇಟ್ಕೊಂಡವನೆ, 1 ರೆಡ್ ಈಗ ಬರಬೇಕು. ಮಮ್ಮಿ ಕಾಸು ಹಾಕ ಅವನಿಗೆ, ನಾಮ ಸುಮ್ಮನೆ ಕಿಸ್ಕೊತಾರ. ಹೇಳ್ಕೊಂಡವಳ ವೆಂಕಟರಮಣ ಗೋವಿಂದ ಗೋವಿಂದ ಅಂತ. ನೀನ್ ಕಿಸ್ಕೊಳ್ಳೋದ್ರಿಂದ ನಾಮನ ಮಗ ತೊಳೆದಿಲ್ಲ, ಸ್ನಾನನೂ ಮಾಡಿಲ್ಲ, ಕೊಳಕ. ನೆನ್ನೆ ಇಟ್ಟುಂಡೆ ತಾನೆ, ಇವತ್ತು ಯಾಕೆ ಇಟ್ಟುಂಡಕ್ಕೆ ಬಂದಿದಿ? ಡಿಸಿಪ್ಲಿನ್ ಇಲ್ಲ, ಡಿಸ್ಕರ್ಸಿಂಗ್ ಅನ್ಎಜುಕೇಟೆಡ್ ಕಂಟ್ರಿಬ್ಯೂಟ್ಸ್. ವಡೆ ಖಾಲಿ ವಡೆ. ಎಸ್ ಇಂದೆಲ್ಲ ಒಂದು ಮಂಕ್ರಿ ಚಿತ್ರಾನ್ನ. ಯುಗಾದಿ ಹಬ್ಬದ ದಿನ ಯಾರು ಚಿತ್ರಾನ್ನ ಯುಗಾದಿ ಹಬ್ಬದ ದಿನ ತಿಂತಾರೆ. ಚಿಕನ್ ಮಟನ್ ತಿನ್ಬೇಕು. ಗೈಸ್ ನಮ್ಮ ರಾಣಿನೂ ಮನೆ ಹೊಲ್ತ ಕರ್ಕೊಂಡ್ ಬಂದಿದ್ದೀವಿ. ಮನೆ ತವಿದ್ರೆ ಲಬ್ಬು ಅಂತ ಬುಡ್ಕತ್ತಾಳೆ. ರಾಣಿ ಬೈತಾ ಅದಿದು ಬಾಡು. ನೆನ್ನೆಲ್ಲ ಬೇಳೆ ತಿಂದ, ಇವತ್ತು ಮೂಳೆಗಾಗಿ ಇವರಗಳ ಜೊತೆ ಇದು ಕೂಡ ವೇಟಿಂಗ್. ರಾಣಿ ಹಾಯ್ ಹೇಳು, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳೆ. ಚಾನಲ್ ನೋಡ್ತಿರೋರಿಗೆಲ್ಲ ಹೇಳೆ. ಇಲ್ಲಿ ನೋಡಿ ನೋಡು. ಹಾಯ್ ಗಾಯ್ಸ್. ಗೊಬ್ಬರ ಮಂಡೆ ಬಾ. ನಿನಗೆ ಬಾಡೆ ಕೊಡಲ್ಲ, ನಿಂಗೆ ಅದು ಯಾರು ಬಾಡಾಕ್ ಕೊಡ್ತಾರೆ ನೋಡ್ತೀನ. ನೋಡೋದಕ್ಕೆ ನೋಡಳೆ. ಹಾಂ ಬೆಂಕಿ ಹಚ್ಚಿದ್ದಾರೆ. ನೀರೇನ್ಕಮ್ಮ, 1 ತಪ್ಲಿ ನೀರು. ಕೋಳಿ ಹೆಜ್ಜಕ್ಕೆ, ಕೋಳಿ ತೊಳೆಯೋಕ್ಕೆ. ಮಾತಾಡ್ಲ, ಅದೇನು ಮಾತಾಡ್ತೀಯ? ಇವತ್ತೇನು ಮಾಡ್ತಾ ಇದ್ದೀರಿ ಒಳಬಲ್ಲ ಇಲ್ಲಿ? ಕೋಳಿ ಸ್ನಾನ ಮಾಡಕ್ ನೀರು ಕಾಯಿಸ್ತಾವ ನೋಡಿ. ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಹೊಡೀರಿ. ಹಾಂ ಅಷ್ಟೇ ಅಲ್ವಾ? ಹಾಂ ಏನ್ ತಲೆ ಅನ್ಬಿಡಿ ನಮ್ಮ ಅಪ್ಪಂದು. 2 ತಕ್ಕೂ ಒಂದೇ ಒಲೆ, 1 ತಪ್ಲಿ 2 ತಪ್ಲಿ ಮಡಗಿದ್ರೆ ಒಂದೇ ಸೌದಿ 2 ಕಡೆಗೂ ಉರಿ ಒಲಿ ಅಂತ ಹಾಕವ್ರೆ. ತಾತ ಬರ್ಲಿಲ್ವೇ? ಮರಿ ಬಾಡ್ ಕಾಯಕ್ ಕೂತಾವನ ನೋಡಿ. 3 ಕೋಳಿ ತಿನ್ನಕ್ಕೆ ಎಷ್ಟು ಜನ ನಿಂತವ್ರು ನೋಡಿ ಗಾಯ್ಸ್. ಇಷ್ಟು ಜನನು ಬಾಳ್ ಕಾಯ್ಕ ನಿಂತವ್ರೆ ನೋಡಿ. ಇವ್ರು ಇನ್ನ ಕೋಳಿನೇ ಕುಯ್ದಿಲ್ಲ. ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಿಮಗೋಸ್ಕರ ಬಿಸಿನೀರು ಕಾಯಿಸ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನ ಕುಯ್ತಾರೆ ನೋಡಿ. ಆಲೆ ಒಂದು ಎತ್ಕೊಯ್ತವನೆ ಕೋಳಿ ಕುಯ್ಯಕ್ಕೆ. ಗೈಸ್ ನೋಡಿ, ನಾನು ಹೇಳಿಲ್ವಾ, ಇವನೇ ಕೋಳಿ ಕುಯ್ಯೋನು, ಕೋಳಿ ಮ್ಯಾನ್. ಇವಾಗ ಮಟಾಸ್ ಮಾಡ್ಬಿಡ್ತಾರ ಅವನ್ನ. ಅಲ್ಲಿ ನೋಡಿ ರಾಣಿ ಕುಣಿತಾವಳೆ. ರಾಣಿ ನಿನಗಲ್ಲ ಇಲ್ಲ. ಇವಳು ಹಸ್ಕೊಂಡವಳೆ ಪಾಪ. ಕೋಳಿ ಕೊಯ್ತಾವ್ರೆ, ಅದಕ್ಕೆ ಮಾವಿನಕಾಯಿ ಬಿಡ್ಲೇ ಇಲ್ಲ. 4 ಮಡಗವಳೆ ಡುಮ್ಮಿ. ಮೂರು ಕೋಳಿ 3 ಜನ. ಅದೇ ಇವನು ಯಾವ್ದೋ ಟಗರು ಪಲ್ಯದಲ್ಲಿ ಏನಂತಾರೆ ಅವನೇನಂತಾರೆ ಹೇಳ? ನೀನು ಎತ್ಕೋ ನಡಿ. ಓಹ್ ಏನೋ ನೋಡಿ ಇವಾಗ ಓದಿದ್ರೆ ಪಡಕ್ ಅನ್ಸ್ತಾನೆ. ಈಗ ಅದೇನದು ಇದನ್ನಾಗ್ತಾವನೆ ತಿಂಡಿಯಾ? ಅಷ್ಟನ್ನಾಗ್ತಾವನೆ, ಅಡುಗೆ ಅಷ್ಟನ್ನಾಗ್ತಾವನೆ.
ಅಡುಗೆ ಅಷ್ಟು ಹಾಕ್ತಾ ಇದ್ದಾನೆ. ಅಡುಗೆ ಅಷ್ಟನ ಇದು. ಅದೇನದು ಕಾಳು ಕುಂಕುಮ. ಓಹೋ ರಾಣಿ ಕಡೆ ಬಿಸಾಕ್ಬೇಡಿ, ಹತ್ಕೊಂಡೆ ಕಡೆ. ಹಾಂ ಹಾಂ